ನಮಸ್ಕಾರ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ವಿಜ್ಞಾನ ವಿಷಯದ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ. ಈಗಾಗಲೇ ಅನೇಕ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ವಿಶ್ಲೇಷಣೆ ಮಾಡಿದ್ದೇವೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ಈಗಾಗಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ. ತಾವು ಅಲ್ಲಿಂದ ಆ ಒಂದು ವಿಡಿಯೋವನ್ನು ನೋಡಬಹುದು. ಬನ್ನಿ, ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ಯಾವ ಪ್ರಶ್ನೆಗಳು ಇದೆ ಅನ್ನೋದನ್ನು ನೋಡೋಣ. ಒಂದನೇ ಪ್ರಶ್ನೆ, ಒಂದು ದ್ರಾವಣ ಪುಡಿ ಮಾಡಿದ ಮೊಟ್ಟೆಯ ಚೂರುಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವ ಅನಿಲ ಸುಣ್ಣದ ತಿಳಿ ನೀರನ್ನು ಬಿಳಿಯಾಗಿಸುತ್ತದೆ. ಹಾಗಾದರೆ ಈ ದ್ರಾವಣ ಯಾವುದನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಅಂದರೆ ನಾವು ಮೊಟ್ಟೆಯ ಚೂರುಗಳನ್ನು, ಮೊಟ್ಟೆಯ ಚೂರು ಅಂದರೆ ಮೊಟ್ಟೆಯ ಕವಚ ಏನಿರ್ತದಲ್ಲ, ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್. ಇದನ್ನು ನಾವು ಒಂದು ದ್ರಾವಣದಲ್ಲಿ ಹಾಕಿದಾಗ, ಒಂದು ದ್ರಾವಣದಲ್ಲಿ ಅದನ್ನು ಹಾಕ್ತೇವೆ. ಹಾಕಿದಾಗ ಏನಾಗುತ್ತೆ, ಅಲ್ಲಿ ಒಂದು ಸುಣ್ಣದ ತಿಳಿನೀರನ್ನು ಬಿಳಿಯಾಗಿಸುವ ಒಂದು ಅನಿಲ ಬಿಡುಗಡೆ ಆಗುತ್ತದೆ. ಅಂದರೆ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಅಲ್ಲಿ ಬಿಡುಗಡೆ ಆಗುತ್ತೆ. ಯಾಕಂದರೆ ಕಾರ್ಬನ್ ಡೈಆಕ್ಸೈಡ್ ಸುಣ್ಣದ ತಿಳಿನೀರನ್ನು ಬಿಳಿಯಾಗಿಸುತ್ತದೆ. ಹಾಗಾದರೆ ಇಲ್ಲಿ ನಾವು ಯಾವ ದ್ರಾವಣವನ್ನು ಉಪಯೋಗಿಸಬೇಕು ಅಂತ ಕೇಳಿದ್ದಾರೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದನ್ನು ಆಮ್ಲದಲ್ಲಿ ಹಾಕಿದಾಗ, ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಹಾಕಿದಾಗ ಅಲ್ಲೇನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಅದರಿಂದ ಇಲ್ಲಿ ಸರಿಯಾದ ಉತ್ತರ HCl ಅನ್ನುವಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಎರಡನೇದು, ನಮ್ಮ ದೇಹವು ಕಾರ್ಯನಿರ್ವಹಿಸುವ ವ್ಯಾಪ್ತಿ ಅಂದರೆ pHನ ವ್ಯಾಪ್ತಿಯನ್ನು ಕೇಳಿದ್ದಾರೆ. ಇಲ್ಲಿ ನಮ್ಮ ದೇಹವು 7ರಿಂದ 7.8 pH ಮೌಲ್ಯದಲ್ಲಿ ಸರಿಯಾದ ಒಂದು ಕೆಲಸವನ್ನು ಮಾಡ್ತದೆ. ಅಂದರೆ ನಮ್ಮ ದೇಹದ ಎಲ್ಲ ಚಯಾಪಚಯ ಕ್ರಿಯೆಗಳು ಈ ಒಂದು pH ಮೌಲ್ಯದಲ್ಲಿ ಸರಿಯಾಗಿ ಕೆಲಸ ಮಾಡ್ತಿರ್ತದೆ. ಇನ್ನು ಮೂರನೇ ಪ್ರಶ್ನೆ, ತುರಿಕೆ ಗಿಡದ ನೆಟಲ್ ಪ್ಲಾಂಟ್ ಎಲೆಗಳ ಚುಚ್ಚುವ ಕೂದಲುಗಳು ಹೊಂದಿರುವ ಆಮ್ಲ ಅಂತ ಕೇಳಿದ್ದಾರೆ. ತುರಿಕೆ ಗಿಡ ಮೈಗೆ ಸ್ಪರ್ಶ ಆದಾಗ ತುರಿಕೆ ಬರ್ತದೆ. ಯಾಕೆ ಅಂತ ಕೇಳಿದ್ದಾರೆ. ಯಾಕಂದರೆ ಅದರಲ್ಲೊಂದು ಆಮ್ಲ ಇರುತ್ತೆ. ಆ ಆಮ್ಲ ಯಾವುದು? ಎಸಿಟಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಸಿಟ್ರಿಕ್ ಆಮ್ಲ ಮತ್ತು ಮೆಥೆನಾಯಿಕ್ ಆಮ್ಲ. ಸರಿಯಾದ ಉತ್ತರ ಮೆಥೆನಾಯಿಕ್ ಆಮ್ಲ ಅಂತ. ಇವನ್ ಕೆಲವೊಂದು ಕೀಟಗಳು ಕೂಡ ಕಡಿದಾಗ ಉರಿ ಆಗ್ತದೆ. ಯಾಕಂದರೆ ಆ ಕೀಟಗಳಲ್ಲಿ ಇರುವಂಥದ್ದು ಮೆಥೆನಾಯಿಕ್ ಆಮ್ಲ. ನಾಲ್ಕನೇ ಪ್ರಶ್ನೆ, ಉಭಯಧರ್ಮಿ ಆಕ್ಸೈಡ್ಗಳು ಎಂದರೆ ಅಂತ ಕೇಳಿದ್ದಾರೆ. ಉಭಯಧರ್ಮಿ ಅಂದರೆ ಎಂಪೋಟೆರಿಕ್ ಆಕ್ಸೈಡ್. 4 ಆಪ್ಷನ್ಗಳು ಯಾವ ರೀತಿ ಇದೆ. ಆಮ್ಲಗಳೊಂದಿಗೆ ಮಾತ್ರ ವರ್ತಿಸುತ್ತದೆ, ಪ್ರತ್ಯಾಮ್ಲಗಳೊಂದಿಗೆ ಮಾತ್ರ ವರ್ತಿಸುತ್ತದೆ, ಪ್ರತ್ಯಾಮ್ಲ ಮತ್ತು ಆಮ್ಲಗಳೊಂದಿಗೆ ವರ್ತಿಸುತ್ತವೆ, ಮತ್ತು ಡಿ ಉತ್ತರ ಏನಿದೆ, ಪ್ರತ್ಯಾಮ್ಲ ಮತ್ತು ಆಮ್ಲಗಳೊಂದಿಗೆ ವರ್ತಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಉಭಯಧರ್ಮಿ ಆಕ್ಸೈಡ್ ಅಂದರೆ ಅದು ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರೊಂದಿಗೂ ಕೂಡ ವರ್ತಿಸುತ್ತದೆ. ಅದರಿಂದ ಈ ಉತ್ತರ ಇಲ್ಲಿ ಏನಾಗುತ್ತೆ, ಸರಿಯಾದ ಉತ್ತರ. ಈ ಧಾತುಗಳನ್ನು ಇವುಗಳ ಕ್ರಿಯಾಶೀಲತೆಯ ಆಧಾರದ ಮೇಲೆ ಜೋಡಿಸಿದಾಗ ಸರಿಯಾದ ಕ್ರಮ ಅಂತ ಕೇಳಿದ್ದಾರೆ. ಇಲ್ಲಿ 5 ಧಾತುಗಳನ್ನು ಏನು ಮಾಡಿದ್ದಾರೆ, ಅವುಗಳ ಕ್ರಿಯಾಶೀಲತೆಯ ಆಧಾರದ ಮೇಲೆ ಜೋಡಿಸಿದ್ದಾರೆ. ಇದರಲ್ಲಿ ಯಾವುದು ಸರಿಯಾದ ಕ್ರಮ? ಒಂದನೇದೇನು ಹೇಳಿದ್ದಾರೆ, AL. ಇಲ್ಲಿ ನೋಡಿ, ಈ ರೀತಿಯಾದಂಥ ಒಂದು ಚಿಹ್ನೆಯನ್ನು ಬಳಸಿದ್ದಾರೆ. ಇದರ ಅರ್ಥ ಇಲ್ಲಿರುವಂಥ ಒಂದು ಧಾತು, ಉದಾಹರಣೆಗೆ ಇಲ್ಲಿ AL ಇದೆ ಮತ್ತು ಇಲ್ಲಿ Mg ಅಂತ ಕೊಟ್ಟಿದ್ದಾರೆ, ಮೆಗ್ನೀಷಿಯಂ. ಇದರ ಅರ್ಥ ಏನಪ್ಪ ಅಂದರೆ, ಮೆಗ್ನೀಷಿಯಂಗಿಂತ AL ಹೆಚ್ಚು ಕ್ರಿಯಾಶಾಲಿ ಆಗಿರುವಂಥದ್ದು. ಇದರ ಅರ್ಥ ಈ ಭಾಗ ಹೆಚ್ಚು ಕ್ರಿಯಾಶೀಲ ಆಗಿರುವಂಥದ್ದನ್ನು ತೋರಿಸ್ತದೆ. ಮೆಗ್ನೀಷಿಯಂ ALಗಿಂತ ಕಡಿಮೆ ಕ್ರಿಯಾಶೀಲ ಆಗಿದೆ ಅನ್ನೋದನ್ನು ತೋರಿಸ್ತದೆ. ಮೊದಲನೇ ಒಂದು ಸರಣಿ ನೋಡಿದಾಗ ಏನಾಗ್ತಾ ಇದೆ, ಇಲ್ಲಿ ಕ್ರಿಯಾಶೀಲತೆ ಕಡಿಮೆ ಆಗ್ತಾ ಇದೆ. ಇದು ರಾಂಗ್ ಆಗುತ್ತೆ. ಯಾಕಂದರೆ ALಗಿಂತ ಮೆಗ್ನೀಷಿಯಂ ಹೆಚ್ಚು ಕ್ರಿಯಾಶಾಲಿ ಆಗಿಲ್ಲ. ಅದೇ ರೀತಿ ಇದು ಪೊಟ್ಯಾಷಿಯಮನ್ನು ನೋಡಿದಾಗ ಇದು ಎಲ್ಲಕ್ಕಿಂತ ಹೆಚ್ಚು ಕ್ರಿಯಾಶೀಲ ಆಗಿರುವಂಥದ್ದು. ಬಟ್ ಇಲ್ಲಿ ಏನಿದೆ, ಉಲ್ಟಾ ಇದೆ. ಇದು ರಾಂಗ್ ಆಗುತ್ತೆ. ಬಿದಲ್ಲಿಯೂ ಕೂಡ ಹಾಗೆ ಕೊಟ್ಟಿದ್ದಾರೆ. ಮೆಗ್ನೀಷಿಯಂ, ಅದಾದ ನಂತರ ಬರುವಂಥದ್ದು ಕ್ಯಾಲ್ಸಿಯಂ, ನಂತರ ಸೋಡಿಯಂ, ನಂತರ ಪೊಟ್ಯಾಷಿಯಂ, ನಂತರ ಅಲ್ಯೂಮಿನಿಯಂ. ಇದು ಕೂಡ ರಾಂಗ್ ಆಗುತ್ತೆ. ನಂತರ ಸಿ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸೋಡಿಯಂ, ಅಲ್ಯೂಮಿನಿಯಂ, ನಂತರ ಪೊಟ್ಯಾಷಿಯಂ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಇದು ರಾಂಗ್ ಆಗುತ್ತೆ. ಯಾಕಂದರೆ ಹೆಚ್ಚು ಕ್ರಿಯಾಶೀಲ ಆಗಿರುವಂಥದ್ದು ಪೊಟ್ಯಾಷಿಯಂ, ಅದು ಮೊದಲು ಬರಬೇಕು. ಡಿ ಉತ್ತರದಲ್ಲಿ ಅದನ್ನು ನೋಡ್ಬೋದು. ಪೊಟ್ಯಾಷಿಯಂ ಹೆಚ್ಚು ಕ್ರಿಯಾಶಾಲಿಯಾಗಿದೆ. ಅದರ ನಂತರ ಬರುವಂಥದ್ದು ಸೋಡಿಯಂ, ಅದರ ನಂತರ ಬರುವಂಥದ್ದು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ. ಡಿ ಉತ್ತರ ಏನಾಗುತ್ತೆ, ಇಲ್ಲಿ ಸರಿಯಾದ ಉತ್ತರ. ನಂತರ 6ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಔಷಧಿಗಳನ್ನು ಅಜೀರ್ಣತೆಯ ಚಿಕಿತ್ಸೆಗೆ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಅಜೀರ್ಣತೆ ಆಗಿದೆ ಅಂದರೆ ಅಲ್ಲಿ ಆಮ್ಲೀಯತೆ ಆಗಿರ್ತದೆ. ಆಮ್ಲೀಯತೆಯನ್ನು ನಾವು ಕಡಿಮೆ ಮಾಡಬೇಕಾದ್ರೆ ಅಲ್ಲಿ ಬಳಸುವಂಥ ಔಷಧಿ ಜೀವ ನಿರೋಧಕ, ನೋವು ನಿರೋಧಕ,
ನೋವು ನಿವಾರಕ, ಆಮ್ಲಶಾಮಕ ಮತ್ತು ನಂಜು ನಿವಾರಕ ಅಂತ ಕೊಟ್ಟಿದ್ದಾರೆ. ಸೊ ಆಮ್ಲೀಯತೆ ಆಗಿದೆ ಅಂದರೆ ನಾವಲ್ಲಿ ಆಮ್ಲಶಾಮಕವನ್ನು ಬಳಸ್ತೇವೆ. ಸೊ ಇದು ಉತ್ತರ, ಸರಿಯಾದ ಉತ್ತರ. 7ನೇ ಪ್ರಶ್ನೆ, ಸಸ್ಯಗಳಲ್ಲಿ ವಿಸರ್ಜನೆ ಇವುಗಳನ್ನು ಒಳಗೊಂಡಿಲ್ಲ ಅಂತ ಕೊಟ್ಟಿದ್ದಾರೆ. ಬಾಷ್ಪ ವಿಸರ್ಜನೆ, ಮೃತ ಜೀವಕೋಶಗಳಿರುವ ಭಾಗಗಳನ್ನು ಕಳೆದುಕೊಳ್ಳುವುದು, ಹಳೆಯ ಕ್ಸೈಲಮ್ ತ್ಯಾಜ್ಯಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹಿಸುವುದು, ಮತ್ತು ದ್ಯುತಿಸಂಶ್ಲೇಷಣೆ. ಸೊ ಮೊದಲ ಮೂರು ಒಂದು ಉತ್ತರವನ್ನು ನೋಡಿದಾಗ ಇವೆಲ್ಲ ವಿಸರ್ಜನೆಯ ವಿವಿಧ ರೀತಿಗಳು. ಬಟ್ ದ್ಯುತಿಸಂಶ್ಲೇಷಣೆ ಇದೆ, ಇದು ಆಹಾರ ತಯಾರಿಕೆಯ ಒಂದು ಕ್ರಿಯೆ. ಸೊ ಅದರಿಂದ ಇದು ವಿಸರ್ಜನೆಯನ್ನು ಒಳಗೊಂಡಿಲ್ಲ. ಸೊ ಸರಿಯಾದ ಉತ್ತರ ದ್ಯುತಿಸಂಶ್ಲೇಷಣೆ. 8ನೇದು, ಆರೋಗ್ಯವಂತ ವ್ಯಕ್ತಿಯ ರಕ್ತದೊತ್ತಡ ಅಂತ ಕೇಳಿದ್ದಾರೆ. ರಕ್ತದೊತ್ತಡ ಅಂದರೆ ಬ್ಲಡ್ ಪ್ರೆಷರ್, BP ಅಂತ ಹೇಳ್ತೇವೆ. 120 mm 200 Hg ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 120 mm 400 Hg, ನಂತರ ಸಿದಲ್ಲಿ 120 mm 80 Hg ಅಂತ ಕೊಟ್ಟಿದ್ದಾರೆ, ಮತ್ತು 80/120 Hg ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಸರಿಯಾದ ಉತ್ತರ ಏನಾಗಬೇಕು, 120/80 Hg ಪಾದರಸ ಅಂತ ಹೇಳ್ತೇವೆ, ಯಾಕಂದರೆ ಪ್ರೆಷರನ್ನು ಪಾದರಸದಲ್ಲಿ ಅಳೆಯುತ್ತೇವೆ. ಸೊ ಸರಿಯಾದ ಉತ್ತರ 180/80. ಸೊ ಸಿ ಉತ್ತರ ಏನಾಗುತ್ತೆ, ಇಲ್ಲಿ ಸರಿಯಾಗತ್ತೆ 120/80 Hg ಅನ್ನುವಂಥದ್ದು. ಒಂದು ಚಿತ್ರ ಕೊಟ್ಟಿದ್ದಾರೆ, ಚಿತ್ರದಲ್ಲಿನ ಸಸ್ಯದ ಅನುವರ್ತನೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬೇರುಗಳು ಬೆಳವಣಿಗೆ ಆಗ್ತಾ ಇದೆ, ಇದರ ಅನುವರ್ತನೆಯನ್ನು ಗುರುತಿಸಬೇಕು. ಅದೇ ರೀತಿ ಇಲ್ಲಿ ಕಾಂಡವು ಕೂಡ ಬೆಳವಣಿಗೆ ಆಗ್ತಾ ಇದೆ, ಅದರ ಅನುವರ್ತನೆಯನ್ನು ಗುರುತಿಸಬೇಕು. ಸೊ ಇವೆರಡು ಅನುವರ್ತನೆಯನ್ನು ಗುರುತಿಸಿದಾಗ ಬೇರುಗಳು ಭೂಮಿಯತ್ತ ಬೆಳವಣಿಗೆ ಆಗ್ತಾ ಇದೆ, ಇದನ್ನು ಧನ ಗುರುತ್ವಾನುವರ್ತನೆ ಅಂತ ಹೇಳ್ತೇವೆ. ನಂತರ ಕಾಂಡ ಏನಾಗ್ತಾ ಇದೆ, ಭೂಮಿಯ ಅಪೋಸಿಟ್ ವಿರುದ್ಧ ದಿಕ್ಕಿನಲ್ಲಿ ಬೆಳವಣಿಗೆ ಆಗುವುದರಿಂದ ಇದನ್ನು ಋಣ ಗುರುತ್ವಾನುವರ್ತನೆ ಅಂತ ಹೇಳ್ತೇವೆ. ಸೊ ಗುರುತ್ವಾನುವರ್ತನೆಗೆ ಒಂದು ಉದಾಹರಣೆಯನ್ನು ತೋರಿಸುವುದರಿಂದ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ, ಗುರುತ್ವಾನುವರ್ತನೆ ಅಂತ ಆಗತ್ತೆ. ಇನ್ನು 10ನೇ ಪ್ರಶ್ನೆ, ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಯಾವುದು ಅಂತ ಕೇಳಿದ್ದಾರೆ. ಸೊ ವ್ಯಕ್ತಿತ್ವದ ಹಾರ್ಮೋನ್ ಯಾವುದು ಅಂತ ಕೇಳಿದರೆ ಅಲ್ಲಿ ಉತ್ತರ ಏನಾಗುತ್ತೆ, ಥೈರಾಕ್ಸಿನ್ ಆಗುತ್ತೆ. ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಯಾವುದಂದರೆ ಎಡ್ರಿನಲ್ ಗ್ರಂಥಿಯಿಂದ ಬಿಡುಗಡೆಯಾಗುವಂತಹ ಎಡ್ರಿನಲಿನ್ ಅನ್ನುವಂಥ ಹಾರ್ಮೋನ್ ತುರ್ತು ಪರಿಸ್ಥಿತಿಯ ಹಾರ್ಮೋನ್. ಇನ್ಸುಲಿನ್ ಅಂತ ಇದೆ, ಇದು ಮಧುಮೇಹಕ್ಕೆ ಕಾರಣವಾಗಿರುವಂಥ ಹಾರ್ಮೋನ್. ಇನ್ಸುಲಿನ್ ಕಡಿಮೆ ಸ್ರವಿಕೆಯಿಂದ ಮಧುಮೇಹ ರೋಗ ಅಥವಾ ಕಾಯಿಲೆ ಬರುವಂಥದ್ದು. ಇನ್ನು ಟೆಸ್ಟೋಸ್ಟಿರಾನ್ ಅನ್ನುವಂಥದ್ದು ಗಂಡು ಮಕ್ಕಳಲ್ಲಿ ಹದಿಹರೆಯದ ವಯಸ್ಸಿನಲ್ಲಿ ಬಿಡುಗಡೆಯಾಗುವಂಥ ಹಾರ್ಮೋನ್ ಆಗಿದೆ. ಮೆದುಳಿನ ಈ ಭಾಗದ ವಿಸ್ತೃತ ಬೆಳವಣಿಗೆ ಹೆಚ್ಚಿನ ಬುದ್ಧಿಶಕ್ತಿಗೆ ಕಾರಣವಾಗುತ್ತದೆ. ಸೊ ಬುದ್ಧಿಶಕ್ತಿಗೆ ಕಾರಣವಾಗಿರುವಂಥ ಮೆದುಳಿನ ಭಾಗ ಅಂದರೆ ಮುಮ್ಮೆದುಳು ಹೆಚ್ಚು ಬೆಳವಣಿಗೆ ಆಗುವುದರಿಂದ ಅಥವಾ ಹೆಚ್ಚು ವಿಸ್ತೀರ್ಣದಲ್ಲಿ ಬೆಳವಣಿಗೆ ಆಗುವುದರಿಂದ ಏನಾಗುತ್ತೆ, ಬುದ್ಧಿಶಕ್ತಿ ಆ ಒಂದು ಬೆಳವಣಿಗೆ ಆಗುವಂಥದ್ದು. ಸೊ ಇಲ್ಲಿ ಅನುಮಸ್ತಿಷ್ಕ ಕೊಟ್ಟಿದ್ದಾರೆ, ಇದು ಹಿಮ್ಮೆದುಳಿನ ಭಾಗ. ಪಾನ್ಸ್ ಮೆಡುಲ ಇವೆಲ್ಲ ಹಿಮ್ಮೆದುಳಿನ ಭಾಗ. ಕಾರ್ಟೆಕ್ಸ್ ಅನ್ನುವಂಥದ್ದು ಮುಮ್ಮೆದುಳಿನ ಭಾಗ ಆಗಿದೆ. ಸೊ ಸರಿಯಾದ ಉತ್ತರ ಕಾರ್ಟೆಕ್ಸ್. 12ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಬಳಕೆಯಾಗುವ ಚಿಹ್ನೆಗಳನ್ನು ಅವುಗಳ ಆಕಾರಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಒಂದು ಕಡೆ ಆಕಾರಗಳು ಇದೆ, ಒಂದು ಕಡೆ ಚಿಹ್ನೆಗಳು ಇದೆ. ವಿದ್ಯುತ್ ಕೋಶ ಅಂತ ಕೊಟ್ಟಿದ್ದಾರೆ. ಸೊ ವಿದ್ಯುತ್ ಕೋಶಕ್ಕೆ ಸರಿಯಾದ ಉತ್ತರ ಇಲ್ಲಿ ಇದು ವಿದ್ಯುತ್ ಕೋಶವನ್ನು ತೋರಿಸುವಂಥ ಒಂದು ಚಿಹ್ನೆ. ಸೊ 1ನೇದಕ್ಕೆ 2ನೇ ಆನ್ಸರ್ ಕರೆಕ್ಟ್ ಇದೆ. ನಂತರ ವಿದ್ಯುತ್ ಬಲ್ಬ್ ಅಂತ ಹೇಳಿದ್ದಾರೆ. ವಿದ್ಯುತ್ ಬಲ್ಬ್ ಅಂದರೆ ಇಲ್ಲಿ ಈ ಒಂದು 3ನೇ ಉತ್ತರ ಸರಿಯಾಗುತ್ತೆ. ಈ ಚಿಹ್ನೆ ವಿದ್ಯುತ್ ಬಲ್ಬ್ನ ಚಿಹ್ನೆ. ಸೊ 2ನೇದಕ್ಕೆ 3ನೇ ಆನ್ಸರ್ ಏನಾಗ್ತಾ ಇದೆ, ಕರೆಕ್ಟ್ ಆಗ್ತಾ ಇದೆ. ನಂತರ ಮುಚ್ಚಿದ ಸ್ವಿಚ್ ಅಂದರೆ ಈ 4ನೇ ಉತ್ತರ ಅಥವಾ 4ನೇ ಚಿಹ್ನೆ ಇದು ಸರಿಯಾಗ್ತಾ ಇದೆ. ಸೊ 3ನೇದಕ್ಕೆ 4 ಅಂದರೆ 4ನೇದಕ್ಕೆ 1ನೇದು ಸರಿಯಾದ ಉತ್ತರ. ರಿಯೋಸ್ಟ್ಯಾಟ್, ಇದು ರಿಯೋಸ್ಟ್ಯಾಟ್ನ ಒಂದು ಚಿಹ್ನೆ. ಸೊ 1ನೇದಕ್ಕೆ 2 ಯಾವುದಿದೆ, 1ನೇದಕ್ಕೆ 2 ಅಂದರೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. 2ನೇದಕ್ಕೆ ಇಲ್ಲಿ 3 ಅಂತ ತೋರಿಸಿದ್ದಾರೆ, 3ನೇದಕ್ಕೆ 4 ಇದೆ, 4ನೇದಕ್ಕೆ 1 ಇದೆ. ಸೊ 1ನೇ ಉತ್ತರ ಇಲ್ಲಿ ಏನಾಗುತ್ತೆ, ಸರಿಯಾದ ಉತ್ತರ. ಇನ್ನು 13ನೇ ಪ್ರಶ್ನೆಗೆ ಬರೋಣ. ಈ ಕೆಳಗಿನ ಯಾವ ಪದಗಳು ವಿದ್ಯುತ್ ಮಂಡಲದ ವಿದ್ಯುತ್ ಸಾಮರ್ಥ್ಯವನ್ನು ಪ್ರತಿನಿಧಿಸುವುದಿಲ್ಲ ಅಂತ ಹೇಳಿದ್ದಾರೆ. ಯಾವ ಸೂತ್ರ ನೋಡೋಣ. I² R IR² V × I ಮತ್ತು V² R ಅಂತ ಇದೆ. ಸೊ ಇಲ್ಲಿ ಸರಿ ಉತ್ತರ ಯಾವುದು, ಇಲ್ಲಿ ಸರಿಯಾದ ಉತ್ತರ ಬಿ. ಯಾಕಂದರೆ ಈ ಒಂದು ಸೂತ್ರ ಯಾವುದು ವಿದ್ಯುತ್ ಸಾಮರ್ಥ್ಯವನ್ನು ಪ್ರತಿನಿಧಿಸುವುದಿಲ್ಲ. ಸೊ ಉಳಿದ ಈ 3 ಸೂತ್ರಗಳಿಂದ ನಾವೇನು ಮಾಡಬಹುದು, ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಬಹುದು. 14ನೇ ಪ್ರಶ್ನೆ, ಒಂದು ಯೂನಿಟ್ ಯಾವುದಕ್ಕೆ ಸಮ
ಅಂದರೆ ಇಲ್ಲಿರುವಂಥ ಯಾವುದಕ್ಕೆ 1 ಯೂನಿಟ್ ಸಮವಾಗಿದೆ ಅಂತ ಕೇಳಿದರೆ 3.6 × 10⁻⁶ ಜೂಲ್, 36 × 10⁶ ಜೂಲ್, 3600 × 10⁶ ಜೂಲ್ ಮತ್ತು 1.4 × 10⁶ ಜೂಲ್ ಅಂತ ಇದೆ. ಸೊ ಸರಿಯಾದ ಉತ್ತರ ಯಾವುದು? 1 ಯೂನಿಟ್ ಅಂದರೆ 3.6 10⁶ ಜೂಲ್ ಆಗಿದೆ. ಅಂದರೆ ಎ ಉತ್ತರ ಏನಾಗುತ್ತೆ? ಸರಿಯಾದ ಉತ್ತರ. ಇನ್ನು ಓಮ್ನ ನಿಯಮಕ್ಕೆ ಸರಿಯಾದದ್ದು ಅಂತ 15ನೇ ಪ್ರಶ್ನೆ ಕೇಳಿದರೆ V = IR, A = IR, V = IR/A ಮತ್ತು A = VR ಅಂತ ಇದೆ. ಸೊ ಓಮ್ನ ನಿಯಮ ತಾವು ಅಭ್ಯಾಸ ಮಾಡಿದ್ದೀರಿ. ಅದಕ್ಕೆ ಸರಿಯಾಗಿ ಸಂಬಂಧಿಸಪಡುವಂಥ ಒಂದು ಸೂತ್ರ ಅಂದರೆ V = IR. ಅಂದರೆ ಎ ಉತ್ತರ ಏನಾಗಿದೆ ಇಲ್ಲಿ? ಸರಿಯಾದ ಉತ್ತರ. ನಂತರ 16ನೇ ಪ್ರಶ್ನೆ, ತಾಮ್ರದ ರೋಧಶೀಲತೆ ಎಷ್ಟು ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಬಹಳ ಇಂಥ ಪ್ರಶ್ನೆ ಕೇಳುವಂಥ ಚಾನ್ಸಸ್ ಬಹಳ ಕಡಿಮೆ. ಯಾಕಂದರೆ ಇಲ್ಲಿ ಈ ಒಂದು ಸಂಖ್ಯೆ ಆಧಾರಿತ ಪ್ರಶ್ನೆಯನ್ನು ಕೇಳಲ್ಲ. ಆದರೂ ಕೂಡ ತಾಮ್ರದ ರೋಧಶೀಲತೆ ಅಂತ ಕೇಳಿದರೆ ತಾವು ತಾಮ್ರದ ರೋಧಶೀಲತೆಯನ್ನು ನೆನಪಿಟ್ಕೊಳ್ಬೇಕು. ಯಾಕಂದರೆ ತಾಮ್ರವನ್ನು ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ? ವಿದ್ಯುತ್ ಉಪಕರಣಗಳಲ್ಲಿ ವಿದ್ಯುತ್ ವಾಹಕವಾಗಿ ಬಳಸುವಂಥ ಒಂದು ತಂತಿ, ಆ ಒಂದು ಲೋಹವನ್ನು ಬಳಸ್ತೀವಿ. ಅದರಿಂದ ಅದರ ಒಂದು ರೋಧಶೀಲತೆ ತಮಗೆ ಗೊತ್ತಿರಲಿ. ಸೊ ಇಲ್ಲಿ ತಾಮ್ರದ ರೋಧಶೀಲತೆ ಎಷ್ಟಂದರೆ 1.62 × 10⁻⁸ ಓಮ್ ಮೀಟರ್ ಅಂತ. ಸೊ ತಾಮ್ರದ ಒಂದು ರೋಧಶೀಲತೆ ತಮಗೆ ಗೊತ್ತಿರಬೇಕು. 17ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹಕ್ಕೆ ಸಂಬಂಧಿಸಿದಂತೆ ಬಲಗೈನ ಹೆಬ್ಬೆರಳು ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಹೆಬ್ಬೆರಳು ಏನನ್ನು ಸೂಚಿಸುತ್ತದೆ? ಬಲಗೈನ ಹೆಬ್ಬೆರಳು ಅಂದರೆ ಬಲಗೈನ ನಿಯಮವನ್ನು ನಾವು ನೋಡಬೇಕಾಗತ್ತೆ. ಸೊ ಬಲಗೈನ ನಿಯಮದಲ್ಲಿ ಆ ಹೆಬ್ಬೆರಳನ್ನು ನೋಡಿದಾಗ ನಮಗೆ ಅಲ್ಲಿ ವಿದ್ಯುತ್ ಪ್ರವಾಹ, ಬಲಗೈನ ಹೆಬ್ಬೆರಳು ಏನು ಮಾಡ್ತದೆ? ವಿದ್ಯುತ್ ಪ್ರವಾಹ ಸೂಚಿಸುವುದನ್ನು ನಾವಲ್ಲಿ ತಿಳ್ಕೊಳ್ಬಹುದು. ನಂತರ 18ನೇ ಪ್ರಶ್ನೆ, ವಿದ್ಯುತ್ ಕಾಂತೀಯ ಪ್ರೇರಣೆಯ ವಿದ್ಯಮಾನವು ಅಂತ ಕೇಳಿದ್ದಾರೆ. ಸೊ ವಿದ್ಯುತ್ ಕಾಂತೀಯ ಪ್ರೇರಣೆ, ಈ ವಿದ್ಯಮಾನವು ಯಾವುದೋ ಒಂದು ಹೇಳಿಕೆಗೆ ಇಲ್ಲಿ ಸಂಬಂಧಪಡುವುದು ಅನ್ನೋದು ನೋಡೋಣ. ಎ, ಯಾವುದೇ ವಸ್ತುವಿನಲ್ಲಿ ಆವೇಶಗಳನ್ನು ಹೆಚ್ಚು ಮಾಡುವ ಕ್ರಿಯೆ. ತಪ್ಪಾಗತ್ತೆ. ಸೊ ಆವೇಶಗಳನ್ನು ಹೆಚ್ಚು ಮಾಡುವ ಕ್ರಿಯೆಯನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಹೇಳಲ್ಲ. ಸುರುಳಿಯ ಮೂಲಕ ವಿದ್ಯುತ್ ಪ್ರವಾಹದಿಂದ ಕಾಂತಕ್ಷೇತ್ರವನ್ನು ಉತ್ಪಾದಿಸುವ ಕ್ರಿಯೆ, ಇದು ಕೂಡ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಹೇಳಲ್ಲ. ಕಾಂತ ಮತ್ತು ಸುರುಳಿಯ ನಡುವಿನ ಸಾಪೇಕ್ಷ ಚಲನೆಯಿಂದ ಮಂಡಲದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸುವುದು, ಇದು ಸರಿಯಾದ ಹೇಳಿಕೆ. ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸರಿಯಾದ ಒಂದು ವ್ಯಾಖ್ಯೆ ಅಂತ ಹೇಳ್ಬೋದು. ಟಿ, ವಿದ್ಯುತ್ ಮೋಟಾರಿನ ಸುರುಳಿ ತಿರುಗುವ ಪ್ರಕ್ರಿಯೆ, ಇದು ಕೂಡ ರಾಂಗ್ ಆಗುತ್ತೆ. ಸೊ ಇಲ್ಲಿ ಸಿ ಉತ್ತರ ಸರಿಯಾದ ಉತ್ತರ. ಏನದು? ಕಾಂತ ಮತ್ತು ಸುರುಳಿಯ ನಡುವಿನ ಸಾಪೇಕ್ಷ ಚಲನೆಯಿಂದ ಮಂಡಲದಲ್ಲಿ ಏನಾಗುತ್ತೆ? ವಿದ್ಯುತ್ ಪ್ರವಾಹ ಉತ್ಪಾದನೆ ಆಗುತ್ತೆ. ಇನ್ನು 19ನೇ ಪ್ರಶ್ನೆ, ಶಾರ್ಟ್ ಸರ್ಕ್ಯೂಟ್, ರಸ್ವಮಂಡಲ ಅಂತ ಹೇಳ್ತೇವೆ. ಈ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಅಂತ ಕೇಳಿದ್ದಾರೆ. ಯಾಕೆ ಶಾರ್ಟ್ ಸರ್ಕ್ಯೂಟ್ ಉಂಟಾಗುತ್ತೆ ಅನ್ನೋದನ್ನು ಕೇಳಿದ್ದಾರೆ. ವಿದ್ಯುತ್ ಪ್ರವಾಹ ಕಡಿಮೆಯಾಗುವುದು, ವಿದ್ಯುತ್ ಪ್ರವಾಹ ಬದಲಾಗುವುದಿಲ್ಲ, ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತದೆ, ವಿದ್ಯುತ್ ಪ್ರವಾಹ ಸತತವಾಗಿ ಬದಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಶಾರ್ಟ್ ಸರ್ಕ್ಯೂಟ್ ಉಂಟಾಗಲಿಕ್ಕೆ ಕಾರಣ ಒಮ್ಮೆಲೆ ವಿದ್ಯುತ್ ಪ್ರವಾಹ ಏನಾಗುತ್ತೆ? ಹೆಚ್ಚಾಗುತ್ತೆ. ಸರಿಯಾದ ಉತ್ತರ ಬಹಳ ಹೆಚ್ಚಾಗುತ್ತದೆ. ಸೊ 20ನೇ ಪ್ರಶ್ನೆ, UNEP ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. UNEP ಅಂದರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ಅನ್ನುವಂಥದ್ದು ಒಂದು ಸಂಘ. ಸೊ ಈ ಒಂದು UNEP CFC ಉತ್ಪಾದನೆಗಳನ್ನು ಹೆಚ್ಚಿಸುತ್ತದೆ, CFC ಉತ್ಪಾದನೆಗಳನ್ನು ಸ್ಥಗಿತಗೊಳಿಸುತ್ತದೆ ಮತ್ತು CO2 ಕಾರ್ಬನ್ ಡೈಆಕ್ಸೈಡ್ ಮಾಲಿನ್ಯಕಾರಕವನ್ನು ನಿಯಂತ್ರಿಸುತ್ತದೆ ಮತ್ತು ಜಾಗತಿಕ ತಾಪಮಾನವನ್ನು ನಿಯಂತ್ರಿಸುತ್ತದೆ ಅಂತ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಸೊ ಈ UNEP ಏನು ಮಾಡ್ತದೆ? CFC ಉತ್ಪಾದನೆ ಮಾಡುವಂಥದ್ದು, ಕ್ಲೋರೋ ಕಾರ್ಬನ್ ಉತ್ಪಾದನೆ ಮಾಡುವಂತಹ ವಸ್ತುಗಳನ್ನು, ಸಾಧನಗಳನ್ನು, ಅದರ ಉತ್ಪಾದನೆಯನ್ನು ಏನು ಮಾಡ್ತದೆ? ಚೆಕ್ ಮಾಡುತ್ತೆ, ಸ್ಥಗಿತಗೊಳಿಸ್ತದೆ. ಸೊ ಈ ಉತ್ತರ ಇಲ್ಲಿ ಸರಿ. 21ನೇ ಪ್ರಶ್ನೆ ಬರೋಣ. ಸಾಬೂನಿನ ದ್ರಾವಣವು ಮೋಡದಂತೆ ಕಾಣಿಸುತ್ತದೆ ಏಕೆಂದರೆ? ಯಾಕಂದರೆ ಸಾಬೂನು ಜಲಾಕರ್ಷಕ ತುದಿಯನ್ನು ಹೊಂದಿದೆ. ಮಿಸೆಲ್ ಬೆಳಕನ್ನು ವಕ್ರೀಭವಿಸುತ್ತದೆ. ಮಿಸೆಲ್ ಬೆಳಕು ಚದುರಿಸುವುದಷ್ಟು ದೊಡ್ಡದಾಗಿದೆ ಮತ್ತು ಸಾಬೂನು ಕೊಬ್ಬನ್ನು ಹೊಂದಿರುತ್ತದೆ ಅಂತ ಕೊಟ್ಟು, ಈ ಸಾಬೂನು ಕೊಳೆಯ ಜೊತೆಗೆ ಸೇರಿ ಏನು ಮಿಸೆಲ್ ಅನ್ನುವಂಥ ರಚನೆಯನ್ನು ಉತ್ಪಾದನೆ ಮಾಡುತ್ತಲ್ಲ, ಅದು ಬೆಳಕನ್ನು ಚದುರಿಸುವಷ್ಟು ದೊಡ್ಡದಾಗಿರುತ್ತದೆ. ಆದ್ದರಿಂದ ಇಲ್ಲಿ ಬೆಳಕಿನ ಚದುರುವಿಕೆ ನಡೀತದೆ ಮತ್ತು ಅದು ಮೋಡದಂಗೆ ಕಾಣಿಸುತ್ತದೆ. ನಂತರ 22ನೇ ಪ್ರಶ್ನೆ, ಇಲೆಕ್ಟ್ರಾನ್ ಚುಕ್ಕಿ ರಚನೆಯು ಯಾವ ಹೈಡ್ರೋಕಾರ್ಬನ್ದಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇಲೆಕ್ಟ್ರಾನ್ ಚುಕ್ಕಿ ರಚನೆ ಇದೆ, ಅದು ಪ್ರೋಪೇನ್ದ, ಇಥೇನ್ದ, ಈಥೀನ್ದ, ಮೀಥೇನ್ದ ಅಂತ ಕೇಳಿದ್ದಾರೆ.
ಸೊ ಯಾವುದರ ಈ ಒಂದು ಇಲೆಕ್ಟ್ರಾನ್ ಚುಕ್ಕಿ ರಚನೆಯಾಗಿದೆ. ಸೊ ಇಲ್ಲಿ 2 ಕಾರ್ಬನ್ ಇದೆ, ಅದರಿಂದ ಏನಾಗುತ್ತೆ, ಇದು C2 ಆಗುತ್ತೆ. ನಂತರ ಇಲ್ಲಿ ಡಬಲ್ ಬಾಂಡ್, 2 ಬಂಧವನ್ನು ನಾವು ಇಲ್ಲಿ ನೋಡಬಹುದು. ಆದ್ದರಿಂದ ಇದು ಅಲ್ಕೀನ್ಗೆ ಸಂಬಂಧಪಟ್ಟಂಥ ಒಂದು ಉದಾಹರಣೆ. ಕಾರ್ಬನ್ ಆಯಿತು. ಈಗ ಹೈಡ್ರೋಜನ್ ಎಷ್ಟಿದೆ, 1 2 3 ಮತ್ತು 4. ಸೊ 4 ಏನಾಗಿದೆ, ಇಲ್ಲಿ ಹೈಡ್ರೋಜನ್ ಇದೆ. ಸೊ ಕಾರ್ಬನ್ನ ಡಬಲ್ದಷ್ಟು, ದ್ವಿಗುಣದಷ್ಟು ಹೈಡ್ರೋಜನ್ ಹೊಂದಿದೆ. ಕಾರ್ಬನ್ 2 ಇದೆ, ಅದರಿಂದ ಅದು ಏನಾಗುತ್ತೆ, ಇಥೀನ್ ಅನ್ನುವಂಥ ಒಂದು ಉದಾಹರಣೆ ಆಗತ್ತೆ. ಇಥೀನ್ ಸರಿಯಾದ ಉತ್ತರ. 23ನೇ ಪ್ರಶ್ನೆ, ಹೈಡ್ರೋಕಾರ್ಬನ್ ದಹನವಾದಾಗ ಕಪ್ಪು ಬಣ್ಣದ ಹೊಗೆ ಬರಲು ಕಾರಣ ಅಂತ ಕೇಳಿದ್ದಾರೆ. ಹೈಡ್ರೋಕಾರ್ಬನ್ ಇಂಧನ ಒಂದು ದಹನ ಆದಾಗ ಸಾಮಾನ್ಯವಾಗಿ ಹೊಗೆ ಬರುತ್ತೆ, ಕೆಲವೊಮ್ಮೆ ಹೊಗೆ ಬರಲ್ಲ. ಹೊಗೆ ಯಾವಾಗ ಬರುತ್ತೆ ಅಂತ ಕೇಳಿದ್ದಾರೆ. ಸಾಕಷ್ಟು ಆಕ್ಸಿಜನ್ ಪೂರೈಕೆಯಾದಾಗ ಹೊಗೆ ಬರಲ್ಲ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಉರಿದಾಗ ಕೂಡ ಹೊಗೆ ಬರಲ್ಲ. ಸಂಪೂರ್ಣ ದಹನ ಕ್ರಿಯೆ ನಡೆದಾಗ ಕೂಡ ಕಪ್ಪು ಬಣ್ಣದ ಹೊಗೆ ಬರುವುದಿಲ್ಲ. ಸೊ ಯಾವಾಗ ಕಪ್ಪು ಬಣ್ಣದ ಹೊಗೆ ಬರುತ್ತೆ, ಅಲ್ಲಿ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಇರಬೇಕಾಗತ್ತೆ. ಅವು ದಹನ ಕ್ರಿಯೆ ಆದಾಗ ಕಪ್ಪು ಬಣ್ಣದ ಹೊಗೆ ಬರ್ತದೆ. ಅದನ್ನು ಅಪೂರ್ಣ ದಹನ ಕ್ರಿಯೆ ಅಂತ ಹೇಳ್ತೇವೆ, ಯಾಕಂದರೆ ಆವಾಗ ನಡೆಯುವಂಥದ್ದು ಅಪೂರ್ಣ ದಹನ ಕ್ರಿಯೆ. ಕೆಲವೊಮ್ಮೆ ಆಕ್ಸಿಜನ್ ಕಡಿಮೆ ಪೂರೈಕೆ ಆದಾಗ ಕೂಡ ಕಪ್ಪು ಬಣ್ಣದ ಹೊಗೆ ಬರುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಇದರಲ್ಲಿ ಯಾವುದು ಡೋಬ್ರೈ ಇವರ ತ್ರಿವಳಿ ನಿಯಮದ ಅಪವಾದವಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಬಿ ಉತ್ತರವನ್ನು ನೋಡಿದಾಗ ಎನ್ ಮತ್ತೆ ಕ್ಯಾಲ್ಸಿಯಂ ಮತ್ತೆ ಕ್ಲೋರಿನ್, ಸೊ ನೈಟ್ರೋಜನ್ ಕ್ಯಾಲ್ಸಿಯಂ ಕ್ಲೋರಿನ್ ಅನ್ನು ಕೊಟ್ಟಿದ್ದಾರೆ. ಇದು ಡೋಬ್ರೈ ತ್ರಿವಳಿ ನಿಯಮಕ್ಕೆ ಏನಾಗಿದೆ, ಅಪವಾದ ಆಗಿದೆ. ಅದರಿಂದ ಸರಿ ಉತ್ತರ ಬಿ ಆಗತ್ತೆ. ಇನ್ನು 25ನೇ ಪ್ರಶ್ನೆ, ಹೈಡ್ರೋಜನ್ ಪರಮಾಣುವಿನ ಪರಮಾಣು ತ್ರಿಜ್ಯ ಎಷ್ಟು ಅಂತ ಕೇಳಿದ್ದಾರೆ. ಸೊ ಪರಮಾಣು ತ್ರಿಜ್ಯವನ್ನು ಪಿಕೋಮೀಟರ್ದಲ್ಲಿ ಅಳಿತಾರೆ. ಇಲ್ಲಿ ಹೈಡ್ರೋಜನ್ನ ಒಂದು ಪರಮಾಣು ತ್ರಿಜ್ಯ 37 ಪಿಕೋಮೀಟರ್ ಆಗಿದೆ. ಇನ್ನು 26ನೇದು, ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ಸಹಾಯ ಮಾಡುವಂತಹ ಅಂಗಾಂಶ ಯಾವುದು ಅಂತ ಕೇಳಿದ್ದಾರೆ. ಸೊ ಫಿಲೋಪಿಯನ್ ನಾಳ, ಜರಾಯು, ಯೋನಿ ಮಾರ್ಗ ಮತ್ತು ಗರ್ಭಕೋಶದ ಸ್ನಾಯು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗ್ಲುಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ಸಹಾಯ ಮಾಡುವಂಥ ಅಂಗಾಂಶ ಜರಾಯು ಇಲ್ಲಿ ಆ ಒಂದು ಕೆಲಸವನ್ನು ಮಾಡುತ್ತೆ. 27ನೇ ಪ್ರಶ್ನೆ, ಇದರಲ್ಲಿ ಯಾವುದು ಹದಿಹರೆಯದ ಆರಂಭಿಕ ವರ್ಷಗಳಲ್ಲಿ ಕಂಡುಬರುವ ಬದಲಾವಣೆ ಆಗಿಲ್ಲ ಅಂತ ಕೇಳಿದ್ದಾರೆ. ಅಂದರೆ ಹದಿಹರೆಯದ ಒಂದು ವಯಸ್ಸಿನಲ್ಲಿ ಕಂಡುಬರುವಂಥ ಬದಲಾವಣೆ ಗುರುತಿಸಬೇಕು. ನಾವಿಲ್ಲಿ ಮೊಡವೆಗಳು ಕಾಣಿಸುವುದು ಹದಿಹರೆಯದಲ್ಲಿ ಆರಂಭವಾಗುತ್ತೆ. ಕಂಕುಳ ಮತ್ತು ಜನನಾಂಗಗಳಲ್ಲಿ ಕೂದಲು ಬೆಳೆಯುವುದು ಕೂಡ ಹದಿಹರೆಯದಲ್ಲಿ ಕಾಣಿಸಿಕೊಳ್ಳುವಂಥದ್ದು. ನಂತರ ಧ್ವನಿ ಒಡೆಯುವುದು, ಸೊ ಗಂಡು ಹುಡುಗರಲ್ಲಿ ಹದಿಹರೆಯದಲ್ಲಿ ಕಾಣುವಂಥ ಇದೊಂದು ಲಕ್ಷಣ. ಆದರೆ ಹಾಲು ಹಲ್ಲುಗಳು ಉದುರುವುದು, ಇದು ಹದಿಹರೆಯದಲ್ಲಿ ಕಂಡುಬರುವಂಥ ಲಕ್ಷಣ ಆಗಿಲ್ಲ. ಅದರಿಂದ ಸರಿಯಾದ ಉತ್ತರ ಹಾಲು ಹಲ್ಲು ಉದುರುವುದು. 28ನೇ ಪ್ರಶ್ನೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ನಂತ ಗುಣಗಳು ಹೊಂದಿರುವ ಸಸ್ಯ ಎತ್ತರವಾಗಿರಲು ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಒಂದು ಸಸ್ಯದಲ್ಲಿ ಈ ಒಂದು ಘಟಕ ಗುಣ ಇದೆ ಅಂತ ತಿಳ್ಕೊಳ್ಳೋಣ, ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ. ಆ ಸಸ್ಯ ಏನಾಗತ್ತೆ, ಎತ್ತರ ಆಗತ್ತೆ. ಯಾಕೆ ಇದು ಎತ್ತರ ಆಗತ್ತೆ? ಯಾಕಂದರೆ ಇದರಲ್ಲಿ ಒಂದು ಎತ್ತರ ಸಸ್ಯದ ಗುಣಗಳು ಇರ್ತದೆ, ಇನ್ನೊಂದು ಕುಬ್ಜ ಸಸ್ಯದ ಒಂದು ಜೀನ್ಸ್ ಕೂಡ ಇರುವಂಥದ್ದು. ಆದರೆ ಇಲ್ಲಿ ಒಂದು ಪ್ರಬಲವಾಗಿರ್ತದೆ. ಯಾವುದಂದರೆ ಕ್ಯಾಪಿಟಲ್ ಟಿದಲ್ಲಿ ಯಾವುದನ್ನು ಸೂಚಿಸ್ತೇವೆ ಅದು ಪ್ರಬಲವಾಗಿರುವಂತಹ ಅಂಶ. ಅಂದರೆ ಎತ್ತರಕ್ಕೆ ಕಾರಣವಾಗಿರುವಂತಹ ಆ ಒಂದು ಗುಣಗಳು ಏನಾಗಿರ್ತದೆ, ಪ್ರಬಲ ಆಗಿರ್ತದೆ. ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ, ಸಿ ಉತ್ತರ ಸರಿಯಾಗತ್ತೆ. ಯಾಕಂದರೆ ಕ್ಯಾಪಿಟಲ್ ಟಿ ಗುಣ ಹೆಚ್ಚು ಪ್ರಾಬಲ್ಯ ಹೊಂದಿರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಈ ಉತ್ತರ ಇಲ್ಲಿ ಸರಿಯಾಗತ್ತೆ. 29ನೇ ಪ್ರಶ್ನೆ, ಪ್ರಭೇದೀಕರಣ ಉಂಟಾಗಲು ಕಾರಣವಾಗಿಲ್ಲ ಅಂತ ಕೊಟ್ಟಿದ್ದಾರೆ. ನೈಸರ್ಗಿಕ ಆಯ್ಕೆ, ಅನುವಂಶೀಯ ದಿಕ್ಸೂಚಿ ಮತ್ತು ವಂಶವಾಹಿಗಳ ಹರಿವು, ಈ 3 ಕಾರಣಗಳಿಂದ ಪ್ರಭೇದೀಕರಣ ಉಂಟಾಗತ್ತೆ. ಆದರೆ ಪಳೆಯುಳಿಕೆಗಳು ಉಂಟಾಗುವಿಕೆ ಈ ಪ್ರಕ್ರಿಯೆಯಿಂದ ಪ್ರಭೇದೀಕರಣ ಆಗಲ್ಲ. ಸೊ ಸರಿಯಾದ ಉತ್ತರ ಡಿ. 30ನೇ ಪ್ರಶ್ನೆ, ಈ ಕೆಳಗಿನ ಯಾವ ತರಕಾರಿಯು ಕಾಡು ಎಲೆಕೋಸು ಸಸ್ಯದಿಂದ ಅಭಿವೃದ್ಧಿಗೊಂಡಿಲ್ಲ ಅಂತ ಕೇಳಿದ್ದಾರೆ. ಸೊ ಕಾಡು ಎಲೆಕೋಸುಗಳಿಂದ ಅಭಿವೃದ್ಧಿಗೊಳಿಸಿದಂತಹ ಒಂದು ಸಸ್ಯಗಳು ಅಂದರೆ ಬ್ರಾಕೋಲಿ, ಕೆಂಪು ಕೋಸು, ಹೂಕೋಸು ಇವೆಲ್ಲ ಉದಾಹರಣೆಗಳು. ಆದರೆ ಆಲೂಗಡ್ಡೆ ಅನ್ನುವಂಥದ್ದು, ಬಟಾಟೆ, ಇದು ಕಾಡು ಎಲೆಕೋಸು ಸಸ್ಯದಿಂದ ಅಭಿವೃದ್ಧಿ ಆಗಿಲ್ಲ. ಸರಿಯಾದ ಉತ್ತರ ಸಿ. 31ನೇ ಪ್ರಶ್ನೆ, ವಸ್ತುವಿನ ಸ್ಥಾನ ಅನಂತ ದೂರದಲ್ಲಿ ಇದ್ದಾಗ ಪೀನ ಮಸೂರದಲ್ಲಿ ಉಂಟಾದ ಪ್ರತಿಬಿಂಬ ಅಂತ ಕೇಳಿದ್ದಾರೆ. ಸೊ ಅನಂತ ದೂರದಲ್ಲಿ ವಸ್ತು ಇದೆ, ಪೀನ ಮಸೂರದಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇದೆ ಅಂದರೆ ಅದು ಯಾವತ್ತೂ ಚುಕ್ಕಿ ಗಾತ್ರವನ್ನು ಹೊಂದಿರ್ತದೆ. 32ನೇ ಪ್ರಶ್ನೆ, ಸ್ನೇಲ್ ವಕ್ರೀಭವನದ
ನಿಯಮವನ್ನು ಕೇಳಿದ್ದಾರೆ. ಸ್ನೇಲ್ ವಕ್ರೀಭವನದ ನಿಯಮದ ಪ್ರಕಾರ ಇಲ್ಲಿ 4 ಸೂತ್ರಗಳು ಇದೆ. ಸೊ ಇದು ವಕ್ರೀಭವನದ 2ನೇ ನಿಯಮವನ್ನು ಸೂಚಿಸುವಂಥ ಒಂದು ಸೂತ್ರ. ಸರಿಯಾದ ಉತ್ತರ ಯಾವುದು? sin i ಡಿವೈಡೆಡ್ ಬೈ sin r ಇಸ್ ಈಕ್ವಲ್ ಟು ಸ್ಥಿರಾಂಕ. ಸೊ ಮುಂದಿನ ಪ್ರಶ್ನೆ 34ನೇದು. ಪಿನ ಮಸೂರದಲ್ಲಿ F1 ಮತ್ತು 2F1ಗಳ ಮಧ್ಯೆ ವಸ್ತುವನ್ನಿಟ್ಟಾಗ ಪ್ರತಿಬಿಂಬದ ಸ್ವಭಾವ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪ್ರತಿಬಿಂಬದ ಸ್ವಭಾವವನ್ನು ಗುರುತಿಸಬೇಕು. ಪಿನ ಮಸೂರ ಅಂತ ಕೇಳಿದ್ದಾರೆ, ವಸ್ತು ಎಲ್ಲಿಟ್ಟಿದ್ದಾರೆ? F1 ಮತ್ತು 2Fನ ಮಧ್ಯೆ ಇಟ್ಟಿದ್ದಾರೆ. ಸೊ ಪಿನ ಮಸೂರ ಅಂದರೆ ಯಾವತ್ತೂ ಅಲ್ಲಿ ಏನಾಗಿರ್ತದೆ? ಒಂದು ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗಿರುತ್ತದೆ ಮತ್ತು ಪರದೆ ಮೇಲೆ ಪಡೆಯುವಂತಹ ಸತ್ಯ ಪ್ರತಿಬಿಂಬ ಉಂಟಾಗಿರ್ತದೆ. ಸೊ ಸರಿಯಾದ ಉತ್ತರ ಇಲ್ಲಿ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬದ ಒಂದು ಸ್ವಭಾವ ಆಗಿರ್ತದೆ. ಪ್ರಶ್ನೆ. ಈ ಕೆಳಗಿನ ತ್ಯಾಜ್ಯ ವಸ್ತುಗಳನ್ನು ಜೈವಿಕ ಅನಿಲ ಸ್ಥಾವರದಲ್ಲಿ ಬಳಸಬಹುದು. ಜೈವಿಕ ಅನಿಲ ಸ್ಥಾವರದಲ್ಲಿ ಯಾವ ತ್ಯಾಜ್ಯ ವಸ್ತು ಬಳಸಬಹುದು? ಹಸುವಿನ ಸಗಣಿ, ಅನುಪಯುಕ್ತ ಪ್ಲಾಸ್ಟಿಕ್, ತ್ಯಾಜ್ಯ ಕಾಗದ, ಒಣಗಿದ ಎಲೆ. ಸೊ ಸರಿಯಾದ ಉತ್ತರ ಹಸುವಿನ ಸಗಣಿ. ಬಗ್ಗಡ ಅನ್ನುವಂಥ ರೀತಿಯಲ್ಲಿ ಅದನ್ನು ಮಿಶ್ರಣ ಮಾಡಿ ಬೆರೆಸ್ತಾರೆ. 36ನೇ ಪ್ರಶ್ನೆ. ಸೌರ ಜಲತಾಪಕ ಇದನ್ನು ಬಿಸಿ ನೀರನ್ನು ಪಡೆಯಲು ಯಾವಾಗ ಬಳಸುವುದಿಲ್ಲ ಅಂತ ಕೇಳಿದ್ದಾರೆ. ಅಂದರೆ ಸೌರ ಜಲತಾಪಕದಿಂದ ಯಾವಾಗ ನಮಗೆ ಬಿಸಿ ನೀರು ಸಿಗಲ್ಲ ಅಂತ ಕೇಳಿದ್ದಾರೆ. ಸೊ ಸೌರ ಜಲತಾಪಕ ಸೂರ್ಯನ ಕಿರಣಗಳಿಂದ ಆ ಒಂದು ನೀರನ್ನು ಕಾಯಿಸುತ್ತದೆ. ಅದರಿಂದ ಬಿಸಿಲಿನ ದಿನ ಇದನ್ನು ಪಡೆಯಬಹುದು. ಸೆಕೆಯ ದಿನ ಮತ್ತು ಬಿರುಗಾಳಿಯ ದಿನ ಕೂಡ ಈ ಒಂದು ಬಿಸಿ ನೀರನ್ನು ಪಡೆಯಬಹುದು. ಆದರೆ ಮೋಡ ಕವಿದ ದಿನ, ಕಂಪ್ಲೀಟ್ ಆಗಿ ಆಕಾಶದಲ್ಲಿ ಮೋಡ ಕವಿದಿದೆ ಅಂದರೆ ನಮಗೆ ಯಾವತ್ತು ಜಲತಾಪಕದಿಂದ ಬಿಸಿ ನೀರು ಸಿಗಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಮೋಡ ಕವಿದ. ಇನ್ನು 37ನೇ ಪ್ರಶ್ನೆ. ಜೈವಿಕ ಅನಿಲದಲ್ಲಿರುವ ಮಿಥೇನ್ ಅನಿಲದ ಶೇಕಡಾವಾರು ಅಂತ ಕೇಳಿದ್ದಾರೆ. ಸೊ ಜೈವಿಕ ಅನಿಲದಲ್ಲಿ ಮಿಥೇನ್ ಅನಿಲ ಬಿಡುಗಡೆ ಆಗುತ್ತೆ. ಅದರಲ್ಲಿ ಮಿಥೇನ್ ಎಷ್ಟು ಪ್ರಮಾಣ ಇರುತ್ತೆ? ಸುಮಾರು 75% ಮಿಥೇನ್ ಅನಿಲ ಇರುತ್ತೆ. 38ನೇ ಪ್ರಶ್ನೆ. ಅರಬಾರಿಯ ಸಾಲ್ ಅರಣ್ಯಗಳ ಚೇತರಿಕೆಗೆ ಏನು ಕಾರಣ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಅರಣ್ಯಗಳ ಒಂದು ಪುನರುತ್ಥಾನ ಹೇಗಾಯಿತು ಅಂತ ಕೇಳಿದ್ದಾರೆ. ಕಾರಣ ಹೆಚ್ಚಿನ ಮಳೆ ಆಯಿತೋ, ವನ್ಯಜೀವಿಗಳ ರಕ್ಷಣೆ ಮಾಡಿದರೋ, ಅಥವಾ ಬೃಹತ್ ರಾಷ್ಟ್ರಗಳ ಕಂಪನಿ ಆ ಒಂದು ಕಾರಣವಾಯಿತೋ, ಅಥವಾ ಸಿ ಉತ್ತರ ಸ್ಥಳೀಯ ಸಮುದಾಯದವರ ಆಸಕ್ತಿಯಿಂದ ಆ ಒಂದು ಅರಬಾರಿಯ ಸಾಲ್ ಅರಣ್ಯ ಚೇತರಿಕೆ ಆಯಿತು ಅಂತ ಕೇಳಿದ್ದಾರೆ. ಸರಿ ಉತ್ತರ ಸಿ ಸ್ಥಳೀಯರ ಒಂದು ಆಸಕ್ತಿಯಿಂದ ಅಲ್ಲಿ ಅರಣ್ಯ ಚೇತರಿಕೆ ಆಗಿತ್ತು. 39ನೇ ಪ್ರಶ್ನೆ. ಇದರಲ್ಲಿ ಯಾವುದು ಪರಿಸರ ರಕ್ಷಣೆಗೆ ಸೂಕ್ತವಲ್ಲ ಅಂತ ಕೇಳಿದ್ದಾರೆ. ಸೊ ಸೂಕ್ತವಾಗದೇ ಇರುವುದನ್ನು ಕಂಡುಹಿಡಿಬೇಕು. ರೆಫ್ಯೂಸ್ ನಿರಾಕರಣೆ ಮಾಡುವಂಥದ್ದು, ರೀಯೂಸ್ ಮರುಬಳಕೆ ಮಾಡುವಂಥದ್ದು, ರೀಸೈಕಲ್ ಮರುಚಕ್ರೀಕರಣ ಮಾಡುವಂಥದ್ದು. ಇವೆಲ್ಲ 5Rಗಳಲ್ಲಿ ಬರುವಂತಹ ರೂಢಿ. ಇನ್ನು ರೀಜನರೇಷನ್ ಪುನರುತ್ಥಾನ ಇದು 5Rದಲ್ಲಿ ಬರಲ್ಲ. ಆದ್ದರಿಂದ ಇದು ಪರಿಸರ ಸಂರಕ್ಷಣೆಗೆ ಸೂಕ್ತ ಆಗಿಲ್ಲ. ಇನ್ನು ಕೊನೆಯದಾಗಿ 40ನೇ ಪ್ರಶ್ನೆ. 2011ರ ಪ್ರಕಾರ ಯಾವ ಪ್ರದೇಶದಲ್ಲಿ ಕೊಲಿಫಾರ್ಮ್ ಅನ್ನುವಂಥ ಬ್ಯಾಕ್ಟೀರಿಯಾದ ಎಣಿಕೆ ಮಟ್ಟ ಗಂಗಾ ನದಿಯಲ್ಲಿ ಹೆಚ್ಚು ಕಂಡುಬರುತ್ತದೆ? ಅದಕ್ಕೆ ಈ ಒಂದು ಚಿತ್ರವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ 2011 ಅಂದರೆ ಈ ಒಂದು ಬ್ಲೂ ಕಲರ್ದಿಂದ ಆ ಒಂದು ಗ್ರಾಫನ್ನು ತೋರಿಸಿದ್ದಾರೆ. ಸೊ ಇಲ್ಲಿ ಉತ್ತರಗಳು ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. ಸೊ ಉತ್ತರ ವಾರಣಾಸಿ ಇದೆ, ಪಾಟ್ನಾ ಇದೆ, ಮೊಕ್ಕಮ್ ಅಂತಿದೆ, ಕಾನ್ಪುರ್ ಅಂತಿದೆ. ಎಲ್ಲಿ ಈ ಒಂದು ಬ್ಲೂ ಲೈನ್ ಹೆಚ್ಚಿಗೆ ಇದೆ ಅಲ್ಲಿ ಕೊಲಿಫಾರ್ಮ್ ಬ್ಯಾಕ್ಟೀರಿಯಾ ಹೆಚ್ಚಿರುವುದನ್ನು ಸೂಚಿಸುವಂಥ. ಸೊ ಕಾನ್ಪುರ್ ಇಲ್ಲಿದೆ, ನಂತರ ಮೊಕ್ಕಮ್ ಇಲ್ಲಿರುವಂಥದ್ದು, ಪಾಟ್ನಾ ಇಲ್ಲಿ ತಾವು ಪಾಟ್ನಾವನ್ನು ನೋಡ್ಬೋದು. ನಂತರ ವಾರಣಾಸಿಯಲ್ಲಿದೆ, ಇಲ್ಲಿದೆ. ಸೊ ಹೆಚ್ಚು ಕೊಲಿಫಾರ್ಮ್ ಬ್ಯಾಕ್ಟೀರಿಯಾ ಈ 4 ಪ್ರದೇಶಗಳನ್ನು ಕಂಪೇರ್ ಮಾಡಿದಾಗ ವಾರಣಾಸಿಯಲ್ಲಿ ಹೆಚ್ಚಿದೆ. ಸೊ ಸರಿಯಾದ ಉತ್ತರ ಯಾವುದಿಲ್ಲಿ? ವಾರಣಾಸಿ. ಸೊ ಇಷ್ಟು ಈ ಒಂದು ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಯ 40 ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ತಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ. ಅದಕ್ಕೆ ತಾವೇನು ಮಾಡಬೇಕು? ಮುಂದಿನ ವಿಡಿಯೋ ನೋಡಬೇಕು ಅಂತ ಹೇಳ್ತಾ ಧನ್ಯವಾದಗಳು.